ವೆಲ್ಕಮ್ ಟು ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು 63 KG ಟಿ ಶರ್ಟ್ ಹಾಕತ್ತೀವಿ. ಸ್ವಲ್ಪ ಪ್ರೆಷರ್ ನೋಡಿರಿ ಹೆಂಗೆ ಆಗ್ತೀವಿ ಏನೇನು ಅಂತಂದು ಸ್ವಲ್ಪ ನೋಡಿರಿ. ಪ್ರಭು ಸಾವಕಾಶ ಪ್ರಭು ಅವ್ರ ಸೀಲಿಂಗ್ ಆಗಕ್ಕೆ ಮ್ಯಾಲೆ ಹತ್ತಾರೋ. ಗಣಪತಿ ಟೆಂಪಲ್ ಟಿ ಸಿ ಅದ. ಲಕ್ಷ್ಮಣ ಅವ್ರು ಚೈನ್ ಪುಲಿ ಹೇಳಕ್ಕೆ ಹತ್ತಿದಾರೋ. ಬಸ್ ಅವ್ರ ಗಾಡಿ ಯಾವ ಕಡೆ ಬರ್ಬೇಕಂತ ಹೇಳತ್ತಾರ. ನಾರಾಯಣನ ಹೆಡ್ ಮೇಸ್ತ್ರಿ. ಓಕೆ, ಈ ಟಿ ಸಿ ನಿನ್ನೆ ಹಾಳಾಗದ. ಅದ್ರ ಸಲ ಇವತ್ತೇ ಚೇಂಜ್ ಮಾಡ್ತೇವೆ. ಯಾವುದೇ ಒಂದು ಟಿ ಸಿ ಹೋದ್ರೆ 24 ತಾಸು ಒಳಗೆ ಚೇಂಜ್ ಮಾಡುವಂಥದ್ದು ಎಸ್ಕಾಮ್ ಒಳಗೆ ವ್ಯವಸ್ಥೆ ಅದ. ಅದೇ ಥರ ನಿನ್ನೆ ರಾತ್ರಿ ಹೋಗಿದ್ದ ಈಗ ಅದನ್ನು ಚೇಂಜ್ ಮಾಡ್ತೇವೆ. ಈಗ ಮಧ್ಯಾಹ್ನ ಆಗದ. ನೆಕ್ಸ್ಟ್ ಲಕ್ಷ್ಮಣ ಅವರ ಎಷ್ಟು ಬುಸ್ಟಿಂಗ್ ಬಿಸ್ತಾ ಇದ್ದಾರೆ. ಈ ಟಿ ಸಿ ಆಲ್ ಲೀಕೇಜ್ ಆಗದ. ಚಾಲು ಇರೋ ಟಿ ಸಿ ಆಯಿಲ್ ಲೀಕೇಜ್ ಯಾಕೆ ಆಗ್ತದೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಹೋಗ್ತೀನಿ ಸರಿ ತಿಳಿಸ್ರಿ. ಬಸ್ ಜಾವೇದವ್ರ ಸೀಲಿಂಗ್ ಕೊಡತ್ತಾರ. ಹಾಂ ಎಸ್ ಟಿ ಸಿ ಹಾಕೋದೊಂದು ಗ್ರೂಪ್ ಏನು ಕೆಲಸ ಇದೆ ಥರ. ಇಬ್ಬರು ಜನ ಬುಷಿಂಗ್ ಬಿಚ್ಚಾತಾರೋ. ಒಬ್ಬ ಮೇಲ್ಗಡೆ ಹೋಗಿ ಚೈನ್ ಪುಲಿ ಮತ್ತು ಸೀಲಿಂಗ್ ಹಾಕಿ ಬರತ್ತಾರೋ. ಅದನ್ನು ಹಾಕದಿಂದ ಇವ್ರು ಹೆಲ್ಪ್ ಮಾಡತ್ತಾರೋ. ಬಸ್ಸು ನಮ್ಮ ಟೌನ್ದಿಂದ ಇಲ್ಲಿ ಬಂದಾರ. ಈಗ ಮಂಚಿಕೆರೆ ಮಿಸ್ತ್ರಿಗೆ ಇವರ ಸುನೀಲ ಮತ್ತು ಹನುಮಂತ ಸ್ಮಾರ್ಟ್ ಬಾಯ್. ಮಂಚಿಕೆರೆ ಅನ್ನೋದು ಫುಲ್ ಒಗ್ಗಟ್ಟಿನ ಒಂದು ಟೀಮ್ ಐತಿದ. ಸೊ ಒಂದು ಟಿ ಸಿ ಹೋಗಿದ್ದಕ್ಕೆ ಪ್ರತಿಯೊಂದು ಕ್ಯಾಂಪ್ದಿಂದ ಪ್ರತಿಯೊಬ್ಬರು ಬಂದು ಆ ಟಿ ಸಿ ಏರ್ಸಕ್ಕೆ ಎಲ್ಲರೂ ಕೆಲಸ ಮಾಡತ್ತಾರೋ. ಸೊ ಈ ಥರದ ಒಗ್ಗಟ್ಟಿನ ಕೆಲಸಗಳನ್ನ ಮಂಚಿಕೆರೆಗಳು ಯಾವತ್ತೂ ಮಾಡ್ಕೋತದಾರೋ. ಬಗ್ಗೆ ಅಂತೂ ನಿಮ್ಗೆ ಗೊತ್ತದ. ಹಳಿ ವಿಡಿಯೋದಾಗಂತೂ ನೀವು ನೋಡಿದ್ದೀರಿ. ಅವ್ರ ಮಾರ್ಗದರ್ಶನದಾಗ ನಮ್ದೆಲ್ಲ ಟಿ ಸಿ ಎಲ್ಲ ಇರ್ತದೆ. ಪ್ರತಿ ಕಡೆ ಅಂತೂ ಅವ್ರು ಇರತ್ತಾರೋ. ಈ ಥರ ಸಾವಿರಾರು ಟಿ ಸಿಗಳೆಲ್ಲ ಅವ್ರಿಗೆ ಎರಿಸಿರ್ಬೋದು. ಅಂದ್ರೆ ಅವ್ರ ಟ್ರಕ್ ಅವ್ರು ತೊಗೊಂಬರ್ತಾರೆ ಅಂದ್ರೆ ನಮಗೆಲ್ಲ ಯಾವ ಥರ ಏನೇನು ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೋ. ನಾವು ಇಷ್ಟು ಜನ ಎಲ್ಲ ಹೆಂಗದೇವೆ, ನಮ್ಗೆಲ್ಲರಿಗೂ ಯಾವ ಥರ ಟಿ ಸಿ ಏರ್ಸ್ಬೇಕು, ಯಾವ ಥರ ಕೆಲಸ ಮಾಡಿಸ್ಬೇಕು ಅನ್ನೋದು ಹೇಳ್ಕೊಟ್ಟವ್ರು ಅಂತ ಇವರು. ನಾವು ಟೋಟಲ ಸಿರ್ಸಿಂದ ಇಷ್ಟೊಂದು ಹೊಸ ಟಿ ಸಿಗಳು ತೊಗೊಂಬಂದಾರು. ಎಲ್ಲೆಲ್ಲಿ ಹಾಳಾಗಿರ್ತಾವಲ್ಲ ಪ್ರತಿ ಕಡೆ ತೊಗೊಂಡೋಗಿ ಟಿ ಸಿ ಏರಿಸಿ ವಾಪಸ್ ಸಿರ್ಸಿಗೆ ತೊಗೊಂಡು ಹೋಗ್ತಾರೆ. ಮೊನ್ನೆ ನಾರಾಯಣನಾಗ ಬೆಸ್ಟ್ ಕೆಲಸ ಮಾಡ್ತೀರಂತ ಫುಲ್ ಸನ್ಮಾನ ಮಾಡಿದಾರು. ಇಲ್ಲಿ ಕೇಳಿ ನಮ್ಮ ಜಾಯಿದಾನ ಉಮ್ಮಚ್ಚಿಗೆ ಲೈನ್ಮನ್ಗಳು ಇವರಿಬ್ರು. ಸಾವಕಾಸ ಪಟ್ಟಿ ಸಾಕೋಸ್ತವ್ರಿ. ಇವಾಗ ಟಿ ಸಿ ಅದನ್ನು ಹೇಳ್ತಾ ಇದಾರೆ. ಅದು ಬಂದು ಆ ಜಾಗದಾಗ ಕೊಡ್ತದೆ ಟಿ ಸಿ. ಸೊ ಅಲ್ಲಿಂದ ಅದನ್ನು ಸರಿಸಿ ನೆಕ್ಸ್ಟ್ ಈ ಟಿ ಸಿನ ಏರಿಸ್ಬೇಕಾಗ್ತದೆ. ಟಿ ಸಿ ಅಂತೂ ಅನ್ಲೋಡ್ ಮಾಡಿತ್ತು ಟಿ ಸಿ ಸ್ಟ್ರಕ್ಚರ್ದಿಂದ. ಸೊ ಇದೊಂದು ಕೆಲಸ ಅಂತೂ ಮುಗೀತಾ. ಇದು ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಸಿಂಪಲ್ ಇರ್ತದೆ. ಚೈನ್ ಪುಲ್ ಏನಾದ್ರು ಚಲೋ ಐತಂದ್ರೆ ಪಟ ಟಿ ಸಿ ಕೆಳಗಡೆ ಬಂದುಬಿಡ್ತದೆ. ಸೊ ಈಗ ಮೇನ್ ಇರೋದಂದ್ರೆ ಟಿ ಸಿ ಮೇಲ್ಗಡೆ ಇರಿಸೋದ. 63 KV ಇದೆ. ಕಡಿಮೆ ಅಂದ್ರೂ 5 ಕ್ವಿಂಟಲ್ ತೂಕ ಇರ್ತದೆ. ಇದನ್ನು ಚೈನ್ ಪುಲ್ಲಿಂದ ಇವರಿಬ್ಬರ ಚೈನ್ ಪುಲ್ಲಿ ಹೊಡೆದ ಅದನ್ನು ಮೇಲ್ಗಡೆ ಎತ್ತಾರ. ಸೊ ನೋಡುವ ಮ್ಯಾನ್ಯುವಲಿ ಮಾಡ್ಬೇಕಾದ್ರೆ ಇದತ್ತು ಪ್ರೊಸೆಸ್. ಸೊ ಯಾವ ಥರ ಅದನ್ನು ಮೇಲ್ಗಡೆ ಎಬ್ಸ್ತಾನಂತ ನೋಡುವ. ಹನುಮಂತನ ಗಂಟೆದ ಬ್ರಹ್ಮ ಗಂಟ ಈಗ ಹೆಂಗೆ ಕಟ್ತಾನೆ ನೋಡು. ಇವರೆಲ್ಲ ಹೊಸ ಹುಡುಗರಿಗೆ ಗಂಟೆ ಹೆಂಗೆ ಹಾಕೋದು ಅನ್ನೋದು. ಈ ಹೊಸ ಮದುವೆ ಆದವ ಬಸ್ಸು ಹೇಳ್ಕೊಡ್ತಾನೆ. ಈಗ ಟಿ ಸಿ ಏರಿಸೋದು ಮೇನ್ ಪಾರ್ಟ್ ಅಂದ್ರೆ ಇದೆ. ಈ ಮ್ಯಾನ್ಯುವಲಿ ಚೈನ್ ಪುಲಿಯಿಂದ ಈ ಟಿ ಸಿನ ಎಬ್ಬಿಸಿ ಈ ಜಾಗದಾಗ ಕೂಡಿಸ್ಬೇಕಾಗ್ತದೆ. ಸೊ ಅದು ಮ್ಯಾನ್ಯುವಲಿ ಮಾಡ್ಬೇಕಾದ್ರೆ ಚೈನ್ ಪುಲಿ ಕಂಟಿನ್ಯೂ ಜಕ್ಕೂಗ್ತಾ ಇರ್ಬೇಕು. ಸೊ ಅದು ಅವಾಗವಾಗ ಸಾಕಾಗಿಬಿಡ್ತದೆ. ಸೊ ಇಬ್ಬರು ಜನ ಇದ್ದಾಗ ಒಬ್ರದ್ದು ಆದ ತಕ್ಷಣ ಇನ್ನೊಬ್ರು ಅದನ್ನು ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಗಟ್ಟಿಮುಟ್ಟಾದಂಥ ಆಳುಗಳು ಬೇಕಾಗ್ತಾರೆ. ಅದ್ರ ಸಲ ಲಕ್ಷ್ಮಣ ಮತ್ತು ನಮ್ಮ ನಾರಾಯಣನ ಹತ್ತಿದ್ದಾರೆ. ಅದಕ್ಕೆ ಚೈನ್ ಪುಲಿನ ಲಕ್ಷ್ಮಣ ಅವ್ರು ಹೊಡ್ಯಾತಾರೆ. ಇವಾಗ ಇನ್ನೂ ಅದು ಸ್ವಲ್ಪ ಇಷ್ಟ ಒಂದು 2 ಫುಟ್ ಮೇಲ್ಗಡೆ ಬಂದು
ನಾವು ಟಿ ಸಿ ಹೇಳ್ತಾ ಏನಾಯ್ತಂದ್ರೆ ಇಲ್ಲಿ ಸೀಲಿಂಗ್ ಹಾಕಿರ್ತೇವೆ. ಸೊ ಚೈನ್ ಪುಲ್ಲಿಂದ ಇಲ್ಲಿಂದ ಎಳಿತಿರ್ತೇವೆ ನಾವು ಕಂಬ. ಈ ಎರಡು ಆ್ಯಂಗಲ್ ಪಟ್ಟಿಗಳ. ಸೊ ಇದ್ರಾಗ ಒಂದು ಕಟ್ ಆಗಿಬಿಡ್ತಾ. ಇಲ್ಲಿ ನಿಮ್ಗೆ ಸರಿ ಕಾಣ್ತದಿಲ್ಲೋ ಗೊತ್ತಿಲ್ಲ. ಸೊ 5 ಕ್ವಿಂಟಲ್ ಇದನ್ನು ಟಿ ಸಿ ಹಾಂ ಹೇಳ್ಬೋದು ಹೇಳಿ. ಸೊ 5 ಕ್ವಿಂಟಲ್ ಟಿ ಸಿ ಲೋಡ್ ಜಾಸ್ತಿ ಆಗಿ ಆ ಪಟ್ಟಿ ಕೆಲವೊಂದು ಏನಾದರೂ ಫಾಲ್ಟ್ ಆಗೇ ಇರ್ತದೆ. ಸೊ ಅದರಿಂದ ಅದು ಕಟ್ ಆಗಿ ಓಕೆ ಕೆಪಾಸಿಟಿ ಸೇಮ್ ಆದ್ರೆ ವೇಟ್ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಟಾಪ್ ಸಪೋರ್ಟ್ ಕಟ್ ಆಗ್ಬಿಡುತ್ತೆ. ಸೊ ಕಟ್ ಆಯಿತು. ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದ ಸರಿಯಾಗಿ ಕೆಲಸ ಕಡೆ ಲಕ್ಷ ಇದ್ದಿರ್ತದೆ. ಸೊ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆತಂದು ಗೊತ್ತಾಗೋದು. ಅದ್ರ ಸಲುವಾಗಿ ಸರಿ ಸಮಯಕ್ಕೆ ಅದನ್ನು ನೋಡಿ ಟಿ ಸಿನ ವಾಪಸ್ ಕೆಳಗಿಳಿಸಿದ್ವಿ. ಸೊ ಟಿ ಸಿ ಸೈಜ್ ಹೆಂಗೆ ಹೆಚ್ಚಾಗ್ತದೆ ಅದೇ ಥರ ಆಯಿಲ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸೊ ಆ ಟಿ ಸಿಗೆ ಮತ್ತು ಈ ಟಿ ಸಿಗೆ ಆಯಿಲ್ನ ಪ್ರಮಾಣ ಜಾಸ್ತಿ ಇದ್ದಿರ್ತದೆ. ಸೊ ಇದೊಂದು 5 ಕ್ವಿಂಟಲ್ ಆದರೂ ಇರೋದ್ರಿಂದ ಎಷ್ಟು ಈ ಕ್ಲ್ಯಾಂಪ್ ಕಟ್ ಆಗಿರೋದ್ರಿಂದ ಅಲ್ಟರ್ನೇಟ್ ವ್ಯವಸ್ಥೆ ಮಾಡುತ್ತೇವೆ. JI ವೈರಿಂದ ಒಂದು ನಾವೇ ಸೀಲಿಂಗ್ ರೆಡಿ ಮಾಡುತ್ತೇವೆ. ಸೊ ನಾರಾಯಣ್ ಅಂತ ಎಕ್ಸ್ಪೀರಿಯನ್ಸ್ ಮೆಸ್ಸಿಗಳು ಇದ್ದದ್ದು ಈ ಥರ ಉಪಯೋಗ ಆಗ್ತದೆ. ಈ JI ವೈರಿಂದ ಒಂದು ಬೇರೆದೊಂದು ಸೀಲಿಂಗ್ ರೆಡಿ ಮಾಡಿ ಡೈರೆಕ್ಟ್ ಟಾಪಿಕ್ ಕಂಬಕ್ಕೆ ಹಾಕ್ತೇವೆ. ಅದು ಹಾಕಿ ಅಲ್ಲಿಂದ ಸೀಲಿಂಗ್ ಹಾಕಿ ಟಿ ಸಿ ಏರಿಸ್ತೇವೆ. ಬಿಟ್ಟು ಮುಂದೆ ನೋಡು, ಹಿಂದೆ ನೋಡ್ತೀಯ. ನೋಡ್ರಿ ಜಾಯಿಂಟ್ ಹೆಂಗೆ ಯಾವ ಥರ ಹೊಡಿತಾರ ನೋಡ್ರಿ. ಒಂದು ಪರ್ಫೆಕ್ಟ್ ಸೀಲಿಂಗ್ ರೆಡಿ ಆಯ್ತು ಈಗ. ಸೊ ಈ ಸೀಲಿಂಗನ್ನು ನಾವು ಈಗ ಯಾವ ಥರ ಹಿಡ್ತೇವಲ್ಲ ಅದೇ ಥರ ಈ 2 ಕಂಬಕ್ಕೆ ಹಾಕ್ತೇವೆ. ಈಗ ನೋಡುವ ನೆಕ್ಸ್ಟ್ ಏನಾಗ್ತದೆ ಸರ್. ಹನುಮಂತವ್ರು ಫುಲ್ ಮೇಲ್ಗಡೆ ಹತ್ತಿದ್ದಾರೆ. ಈಗ ಕ್ಲ್ಯಾಂಪ್ ಹಾಕ್ಬೇಕಂತ ಹತ್ತಿದ್ರು. ಬಟ್ ಅಷ್ಟರೊಳಗೆ ನಮ್ಮ ಶಂಭು ಅನ್ನೊಂದು ಡಿಗ್ಗರ್ ಬಂತು. ಸೊ ಡಿಗ್ಗರಿಂದ ಅದನ್ನು ಎತ್ತಿಡುವಂಥ ಕೆಲಸ ಮಾಡ್ತೇವೆ. ಇಲ್ಲಿ ನಾವೇ ಕೆಲಸ ಮಾಡಬೇಕು ಅಥವಾ ನಮ್ಮ ಕೆಲಸ ತಪ್ಪಿಸ್ಕೊಂಡು ಅನ್ನೋಕ್ಕಿಂತಲೂ ಎಷ್ಟು ಬೇಗ ಆಗ್ತಿಲ್ಲ ಅಷ್ಟು ಜಲ್ದಿ ನಾವು ಕೆಲಸ ಮುಗಿಸ್ಕೊಂಡು ಜನರಿಗೆ ಕರೆಂಟ್ ಮಾಡಿ ಕೊಡೋದು ಅನ್ನೋದು ಮೇನ್ ತಲೆಯೊಳಗಿರ್ತದೆ. ಅದೇ ಕಾರಣ ಡಿಗ್ಗರ್ ಇರೋದಕ್ಕೆ ಡಿಗ್ಗರ್ ಹೆಲ್ಪ್ ತೊಗೊಂಡು ಈಗ ಟಿ ಸಿನ ಡಿಗ್ಗರಿಂದ ಮೇಲ್ಗಡೆ ಇರ್ತೇವೆ. ಇದು ಓಕೆ. ಮ್ಯಾನ್ಯುವಲಿ ಮತ್ತು ಮಷಿನರಿ ಕೆಲಸ ಒಳಗೆ ಎಷ್ಟು ಡಿಫ್ರೆನ್ಸ್ ಅದ. ಮ್ಯಾನ್ಯುವಲಿ ಆಯ್ತಂದ್ರೆ ಒಂದು ಅರ್ಧ ಗಂಟೆ ಚೈನ್ ಪುಲ್ಲಿ ಎಳಿಬೇಕಾಗ್ತದೆ. ಬಟ್ ಹೇಗೋ ನಮ್ಮ ಲೆಕ್ಕಕ್ಕೆ ಶಂಭುವನ ಒಂದು ಡಿಗ್ಗರ್ ಮಷಿನ್ ಬಂದ 5 ನಿಮಿಷ ಟಿ ಸಿ ಕೊಡಿಸೋ ಥರ ಆಗಿಬಿಡ್ತ. 5 ಕ್ವಿಂಟಲ ಓಕೆ ಫೈನಲ್ ಟಚ್. ಟಿ ಸಿ ಮೇಲ್ಗಡೆ ಟಿ ಸಿ ಸ್ಟ್ರಕ್ಚರ್ ಮೇಲ್ಗಡೆ ಟಿ ಸಿ ಕೂತು. ಸೊ ಮಿಷನರಿ ಕೆಲಸ ಅಂತೂ ಮುಗಿದೋಯ್ತು. ಶಂಭುವನಾಗ ಒಂದು ಥ್ಯಾಂಕ್ಸ್. ನಾರಾಯಣ ಮತ್ತು ಲಕ್ಷ್ಮಣ್ ಕೂಡಿ ಈಗ ವೈರಿಂಗ್ ಮಾಡತ್ತಾರ. ಟಿ ಸಿ ಅಂತೂ ಅದ ಜಾಗದಾಗ ಕೂತು ಕೆಲಸ ಮುಗೀತು. ಸೊ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕೆಲಸ ನಡೆದೈತಿ. ಡ್ಯೂಯಲ್ ಕಿಟ್ ಹೋಗಿ ಏನೋ ಸ್ವಲ್ಪ ಸ್ಪಾರ್ಕ್ ಆಗ್ತದೆ ಹನುಮಂತ ಅವ್ರು ಜಂಪ್ ಹೊಡ್ಯತ್ತಾರ. ಸೊ ಇವರು ವೈರಿಂಗ್ ಅಂತೂ ಮುಗೀತು. ಬಾಡಿ ಅರ್ಥ ಒಂದು ಕೊಟ್ಟಂದ್ರೆ ಆಲ್ಮೋಸ್ಟ್ ಟಿ ಸಿ ಚಾರ್ಜ್ ಮಾಡೋಕೆ ರೆಡಿ. ತೊಗೊಂಬಂದು ಸಾಮಾನೆಲ್ಲ ಸರಿ ಮಾಡಿ ತೊಗೊಂಡು ಹೊಂಟೇವಿ. ಸೊ ಕಡೆಗೂ ಈ ಟಿ ಸಿನ ಸೇಫಾಗಿ ಹಾಕಿ ಮುಗೀತು. ಸೊ ಈ ರಿಪೇರ್ಸು ಎಲ್ಲ ಕಡೆ ಚಾಲೂ ಆಯಿತು. ಸೊ ಪ್ರತಿ ಸಲ ಈ ನಮ್ಮ ಕೆಲಸಗಳು ಒಂದು ಸ್ವಲ್ಪ
ಅಪಾಯಕಾರಿ ಕೆಲಸ ಇದೆ. ಯಾಕೆ ಹೇಳ್ತಾರೆ ಅಂದರೆ ಈ ಥರದ ನಾವು ಕೆಲವೊಂದು ಸಾಮಾನುಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಅದು ಪ್ರತಿ ಟೈಮ್ ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಮಗೆ ಅದರಿಂದ ನಾವು ಸೇಫ್ ಆಗಿರ್ತೇವೆ. ಸೊ ಸ್ವಲ್ಪನೂ ಎಲ್ಲಾದರೂ ಏನಾದರೂ ಕೈ ಕೊಡ್ತಂದ್ರೆ ನಮಗೆ ಅದರಿಂದ ಭಾಳ ಪ್ರಾಬ್ಲಮ್ ಆಗ್ತದೆ. ಸೊ ಅದೇ ಥರ ಕರೆಕ್ಟ್ ಟೈಮಿಗೆ ನಾವು ಎಚ್ಚೆತ್ತು ಕೊಟ್ಟು ನೆಕ್ಸ್ಟ್ ಅದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನು ನಾವು ತಲೆ ಉಪಯೋಗಿಸಿ ಹಾಗೆ ಮತ್ತೊಂದು ಸ್ವಲ್ಪ ನಮಗೆ ಟಿಗ್ಗರ್ದ ಸಪೋರ್ಟು ಸಿಕ್ಕ ನಾವು ಟಿ ಸಿಯನ್ನು ಸ್ವಲ್ಪ ಕಷ್ಟವಾಗುವಂಥ ಕೆಲಸಗಳನ್ನು ಈಸಿಯಾಗಿ ಮಾಡಿದೆ. ಸೊ ಇದೇ ರೀತಿಯ ಕೆಲವೊಂದು ವಿಡಿಯೋಗಳಿಗಾಗಿ ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.